ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವೀಡಿಯೋಗೆ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡೋಣ ಅಂತ ರಾತ್ರಿನೇ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ಆಯಿತಾ. ಸೊ ಗೈಸ್, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ಹೆಸರೇನು ಅಂತ ಕೇಳ್ತಾನೆ ಇರ್ತೀರಪ್ಪ. ನನ್ನ ಹೆಸರೇ ಅನುಪಲ್ಲವಿ. ಚಾನಲಲ್ಲಿ ಏನು ಹೆಸರು ಇದೆಯೋ ಅದೇ ನನ್ನ ಹೆಸರು. ಅದನ್ನು ಬಿಟ್ಟು ನಾನು ಬೇರೆ ಏನೂ ಇಟ್ಕೊಂಡಿಲ್ಲ. ಎಲ್ಲ ಕಡೆ ನನ್ನ ಹೆಸರು ನಾನು ಪ್ರಿಫರ್ ಮಾಡ್ತೀನಿ. ಈ ಥರ ಬೇರೆ ಬೇರೆ ಸರ್ನೇಮ್ಸ್ ಎಲ್ಲ ನಾನು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿಕಾಸ್ ಯಾವತ್ತಿದ್ರೂ ಒರಿಜಿನಲ್ ನೇಮೇ ನಿಮಗೆ ಲಾಸ್ಟ್ ಆಗೋದು. ಸೊ ಅದಕ್ಕೆ ನಾನು ಅದನ್ನೇ ಇಟ್ಟಿರೋದು. ಸೊ ಮೈ ಸೆಲ್ಫ್ ಅನುಪಲ್ಲವಿ ಆಯಿತಾ. ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ನಾನು ಜೀರಿಗೆ ಮತ್ತು ಮೆಂತ್ಯನ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಇವತ್ತು ಒಂದು ನೀರನ್ನ ಕುಡಿತಾ ಇದ್ದೀನಿ. ಬಿಕಾಸ್ ತುಂಬ ಜನ ತುಂಬ ಥರ ಹೇಳಿದ್ದೀರಾ. ಸೊ ನನಗೆ ಗೊತ್ತಿಲ್ಲ ಯಾವ್ಯಾವ ಥರ ಕುಡಿಬೇಕು ಅಂತ. ಬಟ್ ನನಗೇನು ಅನ್ನಿಸ್ತು ಅದನ್ನು ಮಾಡ್ಕೊಂಡು ಕುಡಿದೆ. ಶುಂಠಿನೂ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಗೆ ಅಂತ ಕೇಳಿದೆ. ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕುಡಿದು ಪಾತ್ರೆ ವಾಶ್ ಮಾಡೋದಿತ್ತು. ನಮ್ಮಪ್ಪ ವಾಶ್ ಮಾಡ್ತಿರೋ ಹಾಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನೇ ಎಲ್ಲನೂ ವಾಶ್ ಮಾಡಿದೆ. ಅದಾದಮೇಲೆ ಅಡುಗೆ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲನೂ ಗುಡಿಸ್ಕೊಂಡೆ. ಇವತ್ತು ನಾನು ವ್ಲಾಗ್ ಮಾಡಬೇಕಾದ್ರೆ ಡೌಟ್ ಇತ್ತು, ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಬೆಳಗ್ಗೆ ಎದ್ದಾಗ. ಆಮೇಲೆ ಸರಿ ಮಾಡೋಣ ಬಿಡು, ತುಂಬ ದಿವಸ ಆಯಿತು, ಅಂದರೆ ಲೈಕ್ 4-5 ಡೇಸ್ ಆಯಿತು ಅನಿಸುತ್ತೆ ವ್ಲಾಗ್ ಮಾಡಿ ನಾನು ಲಾಂಗ್ ಫಾರ್ಮ್ ವಿಡಿಯೋ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಏನು ಮಾಡಿದೆ, ಸ್ಟಾರ್ಟೇ ಮಾಡಿಬಿಟ್ಟೆ. ಸೊ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಜಾಸ್ತಿನೇ ಮನೆ ಕೆಲಸ ಇತ್ತು. ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಮನೆ ಕ್ಲೀನ್ ಆಗಿಬಿಟ್ರೆ ಆರಾಮಾಗಿರ್ಬೋದು ಆಯಿತಾ. ಸ್ಪೆಷಲಿ ಈ ಮನೆ ನನಗೆ ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ ಮನೆ ಕ್ಲೀನ್ ಆಗಿದ ತಕ್ಷಣ. ಹೋಗಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು. ನನ್ನ ಪೀರಿಯಡ್ಸ್ ಆಗಿರೋ ಕಾರಣ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಲೇಬೇಕಲ್ವ. ಅದಕ್ಕೆ ಏನು ಮಾಡಿದೆ, ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ನೀವು ನಂಬ್ತೀರ, ನಾನು 5-6 ಡೇಸಿಂದ ನಾನು ಪೂಜೆನೇ ಮಾಡಿರಲಿಲ್ಲ. ಅದೇ ಪೀರಿಯಡ್ಸ್ ಆಗಿದೆ ಅಂತ ಮಾಡಿರಲಿಲ್ಲ. ಬಟ್ ಬ್ಲೀಡಿಂಗ್ ಆಗ್ತಾನೆ ಇತ್ತು ನನಗೆ. ಅಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಗೊತ್ತಾ, ಆ ಥರ ಆಗ್ತಿತ್ತು. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಆ ಥರ ಏನೋ ಬ್ಲೀಡ್ ಆಗ್ತಿತ್ತು ನನಗೆ. ಗೊತ್ತಿಲ್ಲ ಯಾಕೆ ಅಂತ. ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಹಿಡಿಯುತ್ತೋ. ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು. ಫ್ರೆಂಡ್ ಅಂತಿನ ಮ್ಯಾನೇಜರ್, ಹಳೆ ಮ್ಯಾನೇಜರ್ ಫೋನ್ ಮಾಡಿದರು. ಸೊ ಅವ್ರ ಹತ್ರ ಮಾತಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ 20 ನಿಮಿಷಕ್ಕೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ದೇವ್ರ ಪಾತ್ರೆ. ಟೈಮ್ ತೊಗೊಳಕ್ಕೆ ಹೋಗಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರಲ್ಲ, ಸೊ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ನಿಧಾನಕ್ಕೆ ವಾಶ್ ಮಾಡ್ಕೊಂಡು ಇದ್ಬಿಟ್ಟೆ. ಕಾಲ್ಸ್ ಬಂದಾಗ ನಾವು ಕೆಲಸ ಮಾಡ್ತಿದ್ರೆ ಕೆಲಸ ನಿಧಾನ ಆಗಿಬಿಡುತ್ತೆ ಆಯಿತಾ. ಇದು ಯಾರು ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ. ನಮ್ಗೇನಾದರೂ ಕಾಲ್ ಬಂದು ನಾವು ಅವ್ರ ಹತ್ರ ಮಾತಾಡ್ತಿದ್ರೆ ಅಂದ್ಕೊಳ್ತೀವಿ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಅಂತ. ಖಂಡಿತ ಅಲ್ಲ, ಆವಾಗಲೇ ಕೆಲಸ ನಿಧಾನ ಆಗೋದು. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ನಮ್ಮ ಪಾಡು ನಾವು ಕೆಲಸ ಮಾಡ್ಕೊಂಡು ಹೋದರೆ ನೀಟಾಗಿ ಎಲ್ಲನೂ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀವಿ. ಇಲ್ಲಾಂದರೆ ಖಂಡಿತ ಟೈಮ್ ತೊಗೊಳ್ತೀವಿ ಲೈಕ್ ಕೆಲಸ ಮಾಡೋದಕ್ಕೆ. ನೆಕ್ಸ್ಟು ಪೂಜೆಗೆ ರೆಡಿ ಮಾಡಿಕೊಂಡು ನಾನು ಪೂಜೆನೂ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೇರ್ನ ಡ್ರೈ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆವಾಗ ಅಪ್ಪಲ್ಲಿ ಸ್ವಲ್ಪ ಹೇರ್ ಇತ್ತು. ಅದೆಲ್ಲ ನೀಟಾಗಿ ಈ ಟೂಲಿಂದ ರಿಮೂವ್ ಮಾಡಿಕೊಂಡೆ. ಯಾರೋ ಕೇಳಿದ್ರು ಹೇಗೆ ರಿಮೂವ್ ಮಾಡ್ತೀರಂತ. ನೀವು ಥ್ರೆಡ್ಡಿಂಗ್ ಮಾಡಿಸ್ಕೊಬೋದು, ಇಲ್ಲಾಂದರೆ ಈ ಥರ ಹೇರ್ ರಿಮೂವಲ್ ಟೂಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ವ್ಯಾಕ್ಸಿಂಗ್ ಸ್ಟ್ರಿಪ್ ಬರುತ್ತೆ ಗೊತ್ತಾ, ವೀಟ್ದು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಇದ್ದರೆ ಸ್ಟ್ರಿಪ್ನ ಯೂಸ್ ಮಾಡಬೇಡಿ, ಥ್ರೆಡ್ಡಿಂಗ್ನು ಯೂಸ್ ಮಾಡಬೇಡಿ. ಈ ಥರ ಟೂಲ್ನ ಯೂಸ್ ಮಾಡಿ, ಇಲ್ಲಾಂದರೆ ರೇಸರ್ನ ಬಳಸಿ. ಯಾಕೆ ಅಂದರೆ ಸೆನ್ಸಿಟಿವ್ ಇದ್ದರೆ ನಾನು ಒಂದು ಸತಿ ಹಾಗೆ ಮಾಡಿಬಿಟ್ಟು ನಂಗೆ ಫುಲ್ಲು ಗಾಯ ಥರ ಆಗಿ ಅಷ್ಟು ಏರಿಯಾ ಫುಲ್ ಡಾರ್ಕ್ ಆಗಿಬಿಟ್ಟಿತ್ತು ಆಯಿತಾ. ಒಂದು ಸಂಡೇ ಚರ್ಮ ಬಂದರೆ ಹೇಗಾಗತ್ತೆ ಆ ಥರ ಫುಲ್ ಗಾಯ ಆಗಿಬಿಟ್ಟಿತ್ತು ನನಗೆ. ಸೊ ರೇಸ್ನ ಪ್ರಿಫರ್ ಮಾಡಿ. ಇಲ್ಲ ಅಂತ ಅಂದರೆ ಏನಂತಾರೆ, ಈ ಥರ ಹೇರ್ ರಿಮೂವಲ್ ಟೂಲ್ನ ಯೂಸ್ ಮಾಡಿ. ಸೇಫಸ್ಟ್ ಅಂದರೆ ಸೇಫಸ್ಟು. ಥ್ರೆಡ್ಡಿಂಗ್ ಆಗಲ್ಲ, ಭಯ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಅದಾದಮೇಲೆ ಹೇರ್ನ ನೀಟಾಗಿ ಸ್ಟ್ರೇಟೆಲ್ಲ ಮಾಡಿಕೊಂಡು ನನ್ನ ಸ್ಕಿನ್ ಕೇರೆಲ್ಲೂ ಮುಗಿಸ್ಕೊಂಡೆ. ಸಾರಿ ಗೈಸ್, ಅದು ಜಂಕ್ಷನ್ ಬಾಕ್ಸ್ ಬಿದ್ದೋಯ್ತಲ್ವಾ, ನಾನು ಹೆದರ್ಕೊಂಡೆ ಸಡನ್ನಾಗೆ. ಸೊ ಅದು ಅವಾಗ ಬೀಳ್ತಾ ಇರುತ್ತೆ ನನ್ನ ಹಾಸಿಗೆ ಮೇಲಿಂದ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಸ್ಕಿನ್ ಕೇರೆಲ್ಲ ನೀಟಾಗಿ ಮುಗಿಸ್ಕೊಂಡೆ. ಆ್ಯಂಡ್ ಹೊರಗಡೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ರೆಡಿ ಆಗೋಣ ಅಂತ ಕೂತಿದ್ದೆ. ಅದು ಫುಲ್ ಮೆಲ್ಟ್ ಆಗಲಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಆ ಗ್ಯಾಪಲ್ಲಿ ನಾನು ಮಾಲ್ಟ್ ಮಾಡಿಕೊಂಡೆ. ಅದಾದಮೇಲೆ ಹಲೀಮ್ ಸೀಡ್ಸ್ ಅಂತ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಒಳ್ಳೇದಂತೆ ಅದು ಹೇರಿಗೆ, ಸ್ಕಿನ್ನಿಗೆಲ್ಲ. ಅದಕ್ಕೆ ಅದನ್ನು ತರಿಸಿಟ್ಕೊಂಡಿದ್ದೀನಿ. ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಕುಡಿಯೋದು. ಸೇಮ್ ನಾವು ಸಬ್ಜಾ ಸೀಡ್ನ ಹೇಗೆ ಮಾಡ್ತೀವೋ ಅದೇ ಥರನೇ. ಅದಾದಮೇಲೆ ಗಂಜಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ನಿಮಿಷ, ನನ್ನ ಮಿಂತ್ರಾಯಿಂದ ಒಂದು ಟೋಟ್ ಬ್ಯಾಗ್ ತೊಗೊಂಡಿದ್ದೆ ಆಯಿತಾ. ತುಂಬ ದೊಡ್ಡದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಅದು ಸ್ವಲ್ಪ ಚಿಕ್ಕದು ಬಂತು. ನನಗೆ ಅದು ಸಫಿಷಿಯೆಂಟ್ ಅಲ್ಲ, ಬಟ್ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ.
ಬಟ್ ಅದನ್ನು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟೆ. ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಲ್ಲ ಬ್ಯಾಗು ನಮ್ಮ ಮನೇಲಿ ಇದೆ. ಇನ್ನೊಂದು ಬ್ಯಾಗ್ ತರಿಸ್ಕೊಂಡೆ ಝೂಕಿಂದಾನೆ. ಕ್ಯೂಟಾಗಿ ನೋಡಿ, ತುಂಬ ಇಷ್ಟ ಆಯಿತು. ಅದೇ ನಂಗೆ ಗೊತ್ತು ನಾನು ಇದನ್ನ ರೆಗ್ಯುಲರಾಗಿ ಕ್ಯಾರಿ ಮಾಡೋಲ್ಲ ಅಂತ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಅದು ಬ್ಲ್ಯಾಕ್ ಕಲರ್ ಇದೆ ತೊಗೊಂಡಿದ್ದು. ಈ ಥರ ಇದೆ. ನಾನೇನು ಓಪನ್ ಮಾಡಿಲ್ಲ, ಸುಮ್ಮನೆ ಹಾಗೆ ನೋಡಿದೆ ಅಷ್ಟೇ. ಫುಲ್ ಒಂದು ದೊಡ್ಡ ಸ್ಲಿಂಗ್ ಬ್ಯಾಗ್ ಮಾಡ್ಕೊಳ್ಳೋಕ್ಕೆ ಕೂಡ ಕೊಡ್ತಾರೆ. ಇಲ್ಲ ಅಂದರೆ ನೀವು ಹೀಗೆ ಕೂಡ ಕ್ಯಾರಿ ಮಾಡ್ಬೋದು. ಇದೆಯಲ್ಲ, ಇದರಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ನಂಗೆ ಇಷ್ಟ ಆಯಿತು. ನನ್ನ ಫೋನು, ನನಗೆ ನಂದು 2 ಫೋನು, ಆಮೇಲೆ ಏರ್ಪಾಡ್ಸು, ಲಿಪ್ಸ್ಟಿಕ್ 2, ಆಮೇಲೆ ಟಿಶ್ಯೂ, ಮನೆ ಬೀಗ ಸಾಕು. ಅದು ಇಟ್ಕೊಬೋದು. ಇಲ್ಲಿ ಅಕಸ್ಮಾತ್ ಏನಾದ್ರು ದೊಡ್ಡ ಬ್ಯಾಗ್ ತೊಗೊಳ್ಳೋ ಬೇಡ, ಚಿಕ್ಕದೇ ತೊಗೊಳ್ಳೋಣ ಅಂತ ಅಂದಾಗ ಇದನ್ನು ಕ್ಯಾರಿ ಮಾಡ್ಬೋದು ಅಂತ ತೊಗೊಂಡಿದ್ದಷ್ಟೇ. ಈ ಥರ ಸುಮಾರು ಸ್ಲಿಂಗ್ ಬ್ಯಾಗ್ ಇದ್ದಾವೆ, ಒಂದು 3-4 ಏನೋ ಇದ್ದಾವೆ, ಬಟ್ ಅದು ನಾನು ತೊಗೊಳ್ಳೋದು ಅಷ್ಟೇ. ಸೊ ಇದೊಂದು. ಆಮೇಲೆ ಅಮೆಝಾನಿಂದ ಈ ಟಿಶ್ಯೂ ತರಿಸ್ಕೊಂಡೆ, ಬೇಕಾಗುತ್ತೆ ಅಂತಂದು 2 ತರಿಸ್ಕೊಂಡೆ. ಒಂದು ಅಮೌಂಟ್ ಕೊಟ್ಟಿದ್ದೆ, ಕಿಚನ್ ರೋಲರ್ ಬರ್ತಲ್ಲ ಅದನ್ನು ತರಿಸ್ಕೊಂಡೆ. ಆಮೇಲೆ ಅಮೆಝಾನಿಂದಲೇ ಇನ್ನೊಂದು ಏನು ಕೂಡ ತರಿಸ್ಕೊಂಡಿದ್ದು ನಾನು. ಗೋಡೆ ಕ್ಲೀನ್ ಮಾಡೋಕ್ಕೆ ಅಂತಲೇ ಎರೇಸರ್ ಬರುತ್ತೆ ಗೊತ್ತಾ, ಅದನ್ನು ತರಿಸ್ಕೊಂಡೆ. ಇದರಲ್ಲೂ 2 ಇದೆ. ಸೊ ಅದರಲ್ಲಿ ಒಂದು ನಮ್ಮ ಅಮ್ಮಂಗೆ, ಒಂದು ನನಗೆ ಅಂತ ತರಿಸ್ಕೊಂಡಿದ್ದು. ನೋಡೋಣ, ಇದನ್ನ ನಾನು ನೆಕ್ಸ್ಟ್ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾಳೆಲ್ಲ ಮಾಡಿದ್ದು ಅವಾಗ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಬಿಕಾಸ್ ನಾನು ತುಂಬ ವೀಡಿಯೋಸ್ನ ನೋಡಿ ಆದಮೇಲೆ ತರಿಸ್ಕೊಂಡಿದ್ದು. ಸಿಕ್ಕಾಬಿಟ್ಟೆ ರಿವ್ಯೂಗಳನ್ನ ನೋಡಿದೆ, ಅದಾದಮೇಲೆ ತರಿಸ್ಕೊಂಡಿದ್ದು. ಸೊ ಇಷ್ಟೇ. ಸೊ ಇವಾಗ ರೆಡಿ ಆಗೋಣ. ಏನು ಗೊತ್ತಾ, ತಲೆಗೆ ರಾತ್ರಿ ಹರಳೆಣ್ಣೆ ಹಾಕ್ಬಿಟ್ಟಿದ್ದೆ. ತಲೆಯಲ್ಲಿ ಎಣ್ಣೆನೇ ಹೋಗಿಲ್ಲ, ಹಂಗೆ ಅಂಟು ಇದೆ. ನನಗೆ ಒಂಥರ ಹಿಂಸೆ ಆಗ್ತಾಯಿದೆ. ಏನೇ ಇಟ್ಸ್ ಓಕೆ. ಇವಾಗ ರೆಡಿ ಆಗೋಣ ಆಯಿತಾ. ಇದು ಹಾಗೆ ಇರುತ್ತೆ. ಒಂದು ಸ್ವಲ್ಪ ಇಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಲೆಟ್ಸ್ ಸ್ಟಾರ್ಟ್. ಅದಕ್ಕೂ ಮುಂಚೆ ಈ ಡ್ರೆಸ್ಸು ಹಾಕೊಂಡ್ಬರ್ತೀನಿ. ಇಸ್ಕಾನು ಹಾಕೊಂಡು ಹೋಗಿದ್ದೆ ಅನ್ಸುತ್ತೆ, ನಿಮ್ಗೆ ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. ಟ್ಯಾಗ್ ಮಾಡ್ತೀನಿ, ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದನ್ನ ಹಾಕೊಂಡು ಸಿಗ್ತೀನಿ. ಆ್ಯಕ್ಚುಲಿ ಡ್ರೆಸ್ ಚೆನ್ನಾಗಿದೆ ಆಯಿತಾ. ಲಾಸ್ಟ್ ಅಲ್ಲಿ ಹೇಳೋಕ್ಕಾಗಿಲ್ಲ. ಪ್ಯಾಂಟ್ ಒಂದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಗೊತ್ತಾ, ಆ ಥರ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಮಳೆ ಬರೋ ಥರ ಹೋಗ್ಬಿಟ್ಟಿದೆ. ತಲೆ ಈ ಕಡೆ ಇಷ್ಟೇ ನೋಡ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಇದು ನೋಡಲ್ಲಿ ನೆನಪಾಯ್ತು. ಇದು ನಾನು ರೀಸೆಂಟಾಗಿನೇ ನೈಕಲ್ಲಿ ಒಂದು ವಾರ ಮೇಲೆ ಆಯಿತು ಅನ್ಸುತ್ತೆ ಈ ಸನ್ಸ್ಕ್ರೀನ್ನ ತರಿಸ್ಕೊಂಡು. ರಾಟನ್ ಗಿ ಅವ್ರದ್ದು ಡ್ರ್ಯಾಗನ್ ಫ್ರೂಟ್ ಬೌನ್ಸ್ ಅನ್ಸುತ್ತೆ ಹೊಸದಾಗಿ ಲಾಂಚ್ ಮಾಡಿದಾರಲ್ಲ. ಸರಿ ಇದು ನಾನು ಟ್ರೈ ಮಾಡೋಣ ಅಂತ ನಾನು ತರಿಸ್ಕೊಂಡೆ ಆಯಿತಾ. ನಾನು ತರಿಸಿ ವೆರಿ ನೆಕ್ಸ್ಟ್ ಡೇನೇ ಬ್ರ್ಯಾಂಡವ್ರು ಕೊಲಾಬ್ ಕೇಳಿದ್ರು. ಐ ವಾಸ್ ಲೈಕ್ ಓಕೆ. ಅವರು ಅದು ಡ್ರ್ಯಾಗನ್ದೇ ಕೇಳಿದ್ದಾರೆ, ಬೇರೆ ಎಲ್ಲ ಡ್ರ್ಯಾಗನ್ದೇ ಕೇಳಿರೋದು. ಇವತ್ತು ಬಟ್ ಸಕ್ಕತ್ತಾಗಿದೆ. ಬಟ್ ನಂಗೆ ಇನ್ನೂ ಅದು ಬಂದಿಲ್ಲ. ಕೇಳಿದ್ದಾರೆ ಅಷ್ಟೇ, ಬಟ್ ನಂಗೆ ಅದೇನು ಪ್ರಮೋಷನಿಗೆ ಬಂದಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತೋರಿಸ್ತೀನಿ ನೋಡಿ ಎಷ್ಟು ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಅಂತ. ಅಷ್ಟೇ, ಸಕ್ಕತ್ತಾಗಿ ಬ್ಲೆಂಡ್ ಆಗುತ್ತೆ. ಇದರಲ್ಲಿ ಎಲ್ಲೋ ಕಲರ್ ಬರುತ್ತೆ ಗೊತ್ತಾ, ಅದು ಇದೆ. ಅದನ್ನು ತರಿಸ್ಕೊಂಡು ಒಂದು 2 ತಿಂಗಳಾಯಿತು. ಬಟ್ ಬಾಕ್ಸ್ ಓಪನ್ನೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ತಡೆ ನೋಡೋಣ ಅಂತ ತರಿಸ್ಕೊಳ್ಳೋದು. ಬಟ್ ಇದಂಗೆ ತುಂಬ ಇಷ್ಟ ಆಯಿತು. ಚಾರ್ಜ್ ಹಾಕಿದ್ದೀನಿ, ಹಾಗೆ ಚಾರ್ಜ್ ಇಲ್ಲ ಅಂತ ಹೇಳಿಬಿಟ್ಟು. ಇಷ್ಟು ಇದು ನನ್ನ ಫೇವ್ರೇಟಲ್ಲೇ ಫೇವ್ರೇಟ್. ಇದು ನಿಮಗೆ ಫೌಂಡೇಶನ್ನೇ ಬೇಡ ಕೊಂಡ್ರು. ಜಾಸ್ತಿ ಅಂತ ಅನ್ಸುತ್ತೆ ಆಯಿತಾ. ಬಟ್ ಇದು ಸೇಮ್ ಸ್ಕಿನ್ನೇ, ಸೆಕೆಂಡ್ ಸ್ಕಿನ್ ಅಷ್ಟೇ. ಇದ್ರಲ್ಲಿ ನೋಡಿ ಟಿಂಟು ಇದೆ, ಜೊತೆಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ನನಗೆ ಅದನ್ನು ಅಳ್ಸೋಕ್ಕೆ ಇಷ್ಟ ಇಲ್ಲ, ಪೂಜೆ ಮಾಡಿರೋ ಬೊಟ್ಟು. ಅದಕ್ಕೆ ಅದನ್ನ ಬಿಟ್ಟು ಹಂಗೆ ನಾನು ಎಂಥ ವಿಚಿತ್ರದವಳು. ಐಬ್ರೋನೇ ಮಾಡಿಸಿಲ್ಲ ಗೊತ್ತಾ. ಇಲ್ಲಿ
ಬಿಟ್ಬಿಟ್ಟಿದ್ದೀನಿ ನನಗೆ ಈ ಸತಿ. ನೋಡೋಣ ಎಷ್ಟು ಬರುತ್ತೋ ಬರಲಿ, ಆಮೇಲೆ ಫುಲ್ ದಪ್ಪಕ್ಕೆ ಮಾಡ್ಸೋಣ ಅಂತ. ಇದು ನಾನು ಆಲ್ರೆಡಿ ಬ್ಯಾಕಪ್ಪು ತರಿಸಿಟ್ಕೊಂಡಿದ್ದೀನಿ. ಇದು ನಾನು ಡೈಲಿ ಹಾಕಿದ್ರೆ ಖಂಡಿತ ಖಾಲಿ ಆಗ್ತದೆ, ಬಟ್ ನಾನು ಡೈಲಿ ಯೂಸ್ ಮಾಡೋದಲ್ಲ, ಈ ಥರ ಇದ್ರು ಹೋದಾಗ ಮಾತ್ರ ಯೂಸ್ ಮಾಡೋದು. ಸೊ ನೆಕ್ಸ್ಟು ಐಬ್ರೋ ಫಿಲ್ಲಿಂಗು. ಇದು ಯೂಸ್ ಮಾಡ್ತೇನೆ, ಸ್ವಿಸ್ ಬ್ಯೂಟಿದು. ಸ್ವಿಸ್ ಬ್ಯೂಟಿದು. ಅಯ್ಯೋ ಕಿತಾಪತಿ ಹೆಂಗಸು. ಏನಿಲ್ಲ, ಬರೀ ಗ್ಯಾಪ್ ಅಷ್ಟೇ ಫಿಲ್ ಮಾಡೋದು, ಹಿಂಗೆ ಅಷ್ಟೇ. ತಪ್ಪಾಗೋಯ್ತಾ? ಇಲ್ಲ, ಕಟ್ಟಾಗಿತ್ತು. ಅದೊಂದೇ ಬ್ರೋ ಫಿಲ್ ಮಾಡೋದು, ಬಿಕಾಸ್ ಗ್ಯಾಪ್ ಇದೆಯಲ್ಲ ಅಂತ. ಇಷ್ಟೇ, ಹಿಂಗೆ ಐಬ್ರೋ ಇಸ್ ಡನ್ ಗಾಯ್ಸ್. ಇಲ್ಲಾಂದರೆ ನೀವು ಯಾವುದು ಬ್ಲ್ಯಾಕ್ ಐ ಶೇಡೋ ಕೂಡ ಯೂಸ್ ಮಾಡ್ಕೋತೀನಿ. ನಾನು ಎಷ್ಟು ಸತಿ ಹೇಳಿದ್ದೀನಿ ಗೈಸ್. ನನಗೆ ಯಾರೋ ರೀಸೆಂಟಾಗಿ ಕಮೆಂಟ್ ಮಾಡಿದ್ರು ಆಯಿತಾ, ಇವತ್ತು ಈ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀರಾ, ಅದು ಇದು ಹಾಕ್ಬಿಟ್ಟು ಯಾಕೆ ಸ್ಕಿನ್ ಅಂದರೆ ಡಾರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಅದನ್ನು ಯೂಸ್ ಮಾಡಿದ್ರೆ ಅಂತ ಅಂದರು. ಅಂದರೆ ಡಾಟನ್ ಕಿ ಹೋದ್ರು ಅಂತ ತೋರಿಸಿದ್ನಲ್ಲ, ಟಿಂಟೆಡ್ ಸನ್ಸ್ಕ್ರೀನ್, ಅದು ಯೂಸ್ ಮಾಡಿದ್ರೆ ಡಾರ್ಕ್ ಆಗುತ್ತೆ ಅಂತ. ಅದಕ್ಕೆ ನನಗೆ ಮನಸ್ಸಲ್ಲಿ ಅನ್ನಿಸ್ತು, ಗೊತ್ತಿಲ್ಲ ಹುಡುಗಿರೋ ಹೇಳಿದ್ದು ಅಂತ. ಡಾರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ, ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು. ನಾನು ಡಾರ್ಕ್ ಆಗ್ತೀನಿ ಅಂದ್ಬಿಟ್ಟು ನನಗೇನು ಬೇಜಾರಿಲ್ಲ. ಇದೊಂಥರ ಚೆನ್ನಾಗೈತೆ ಬ್ಲಷು ಅಲ್ಲ. ಚೆನ್ನಾಗೈತೆ ಅಲ್ಲ. ರೀಸೆಂಟಾಗಿ ನಾನು ಏನು ಕಂಡ್ಕೊಂಡೆ ಅಂದರೆ, ನಾವೇನು ಬ್ಲಷ್ ಅಪ್ಲೈ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಕಣ್ಮೇಲೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣ್ತೀವಿ. ಇಲ್ಲ, ನನಗೆ ಅನಿಸಿದ್ದು, ಬೇರೆಯವ್ರಿಗೆ ಗೊತ್ತಿಲ್ಲ. ಓಕೆ ಗಾಯ್ಸ್, ಇವಾಗ ಕಾಜಲ್ ಅಪ್ಲೈ ಮಾಡ್ತೀನಿ. ಕಾಜಲ್ ಖಾಲಿ ಆಗಿದೆ, ಮೇಲ್ಗಡೆಗೆ ತೆಗಿಬೇಕು, ತೆಗಿತೀನಿ. ಕರೆಕ್ಟ್. ತುಂಬ ಜನ ಉದಯ ಅವ್ರದ್ದು ಅದೇ ಅಡುಗೆ ಶೋ ಬರುತ್ತಲ್ಲ, ಅದರಲ್ಲಿ ತಲೆನೋವಿಗೆ ಅಂದ್ಬಿಟ್ಟು ಒಂದು ಇದು ಮಾಡಿದ್ದಾರೆ ಮ್ಯಾಮ್, ಡಾಕ್ಟರ್ ಅನ್ಸುತ್ತೆ ಅವರು, ಅದೇ ಯಾರೋ ನಡೆಸ್ಕೊಡ್ತಾರಲ್ಲ, ಅದರಲ್ಲಿ ತಲೆನೋವಿಗೆ ಅಂದ್ಬಿಟ್ಟು ಒಂದು ಮೈಗ್ರೇನ್ಗೆ ಅಂದ್ಬಿಟ್ಟೇ ಒಂದು ಇದನ್ನು ತೋರಿಸಿದ್ದಾರೆ ಅಂತ ಡ್ರಿಂಕು. ಅದೆಲ್ಲರೂ ನನಗೆ ಕಳಿಸಿದ್ದೀರಾ, ನೀವೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮಗೆ ಅದು ಬಂದಾಗ ನಾನು ನೆನಪಾಗ್ತೀವಿ ಗೊತ್ತಾ, ನಂಗೆ ಅದೇ ಅನಿಸಿದ್ದು. ಒಂಥರ ಆಯಿತು ನನಗೆ. ಸುಮಾರು ಜನ ಕಳಿಸಿರ, ಒಂದು 13-14 ಜನ ಕಳಿಸಿದ್ದೀರ ಆಯಿತಾ. ನನಗೆ ಹೆಂಗಾಯ್ತು ಗೊತ್ತಾ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಅದು ಅಂತಲ್ಲ, ಎಷ್ಟೊಂದು ನನಗೆ ರಿಲೇಟೆಡ್ ಏನಾದರೂ ಬಂದರೆ ನೀವು ಎಲ್ಲರೂ ನನಗೆ ಶೇರ್ ಮಾಡ್ತೀರಾ. ಐ ಫೀಲ್ ಸೋ ಬ್ಲೆಸ್ಡ್ ಗೊತ್ತಾ. ಅವಾಗ ನೋಡು ಈ ಥರ ಏನೋ ಒಂದು ಬಂದರೆ ನಾನು ನೆನಪಾಗ್ತೀನಿ ಅಂತ ಅನ್ಸುತ್ತೆ ನನಗೆ. ಇವತ್ತು ಅಷ್ಟೇ ಕಾಜಲ್ಲು ಲಿಪ್ಸ್ಟಿಕ್ ಹಾಕಿದ್ರೆ ನಮ್ಮ ಫೇಸ್ ಸ್ವಲ್ಪ ಬ್ರೈಟ್ ಆಗುತ್ತೆ. ನಾವೇನು ಕಲರ್ ಇದ್ದೀವಿ ಗೊತ್ತಾ, ಅದಕ್ಕಿಂತ ಒಂದು 2 ಕಲರ್ ಜಾಸ್ತಿ ಆಗುತ್ತೆ. ನನ್ನ ಹತ್ರ ಈ ಮಸ್ಕಾರ ಇತ್ತು, ಮಾರ್ಸ್ ಅವ್ರದ್ದು ಮಸ್ಕಾರ ಇತ್ತು, ಆದರೆ ಎಲ್ಲೋ ಕಳೆದೋಗಿದೆ. ಹೊಸದು ನಾನು ಯೂಸೇ ಮಾಡಿರಲಿಲ್ಲ ಆಯಿತಾ. ಆದರೆ ಅದೆಲ್ಲೋ, ಅಯ್ಯೋ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇದರಲ್ಲಿ 2 ಬರುತ್ತೆ, ಮೇಲ್ಗಡೆ ಒಂದು ಬರುತ್ತೆ, ಓಕೆನಾ. ಬಿಟ್ಟು ಇಲ್ಲೊಂದು ಬರುತ್ತೆ, ಅದೇ 2 ಕೊಟ್ಟಿದ್ದಾರೆ. ಏನು ಗೊತ್ತಾ ಕೊಟ್ಟಿದ್ದಾರೆ, ಸ್ಟೆಪ್ 1 ಲೆಂತ್ಗೆ, ಸ್ಟೆಪ್ 2 ವಾಲ್ಯೂಮ್ಗೆ. ಫಸ್ಟು ಸ್ಟೆಪ್ 1 ಯೂಸ್ ಮಾಡ್ತೀನಿ. ಇದು ಲೆಂತ್ಗೆ ನೋಡಿ, ಒಂದೇ ಕೋಟು ಲೆಂತ್ ಬಂದ್ಬಿಡ್ತು. ಇವಾಗ ವಾಲ್ಯೂಮ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ದಪ್ಪ ಬರುತ್ತೆ ಒಂದು. ಇಲ್ಲಿ ಆಲ್ರೆಡಿ ಸ್ವಲ್ಪ ಟಿಂಟ್ ಹಾಕಿದ್ದೀನಿ ಲಿಪ್ಸಲ್ಲಿ, ಯಾವುದಕ್ಕೂ ಇರಲಿ ಅಂತ. ತಲೆಯಲ್ಲಿ ಎಣ್ಣೆ ಹೋಗಿಲ್ಲ, ನನಗೆ ಅದೇ ಫೀಲ್ ಆಗ್ತಿರೋದು. ಇಲ್ಲಿ ನೋಡಿ, ಕಾಣ್ತಿದ್ದೀಯ ಎಣ್ಣೆ.
ಇಟ್ಸ್ ಓಕೆ. ಕಿವಿಯಲ್ಲೇ ಹಾಕ್ಕೊಂಡ್ರೆ ಆಸೆ ಸೇರಿ ಇದೇ ತಿಂಟೆ ಹಾಕಿದ್ದು ನಾನು ಆಯಿತಾ. ಸಖತ್ತಾಗಿದೆ ಅಲ್ಲಿ. ಚೆನ್ನಾಗಿತ್ತಲ್ಲ. ನೈಕಾ ಅವ್ರದ್ದು ಮಾಯ್ ಇಲ್ಲ ಗೊತ್ತಿಲ್ಲ ಇವತ್ತು. ವಾಚೇನು ಹಾಕಲ್ಲ ಬೇಕಲ್ಲ. ಅಮ್ಮ ಹತ್ರ ಇದೇ ಥರ ಡ್ರೆಸ್ ಇದೆ, ಅವ್ರು ಇದೆ ಅಂದ್ಕೊಬೇಡಿ. ಅಮ್ಮನ ಬೇರೆ ನನಗೆ ಬೇರೆ ಆಯಿತಾ. ಸೊ ಎಸ್ ಹೋಗೋಣ. ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದೆ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಯಾವುದೋ ಗುಂಗಲ್ಲಿ ಮರ್ತುಬಿಟ್ಟಿದ್ದೀನಿ, ವ್ಲಾಗ್ ಇರೋದೇ ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಸರಿ ಬಿಡು, ಅರ್ಧಂಬರ್ಧ ಆಗುತ್ತೆ ಅಂತ ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಸೀದಾ ವಾಪಸ್ ಮನೆಗೆ ಬಂದು ನೀಟಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡೆ. ಮೇಕಪ್ ಇನ್ ದ ಸೆನ್ಸ್ ಏನು ಮೇಕಪ್ ಎಲ್ಲ, ಲಿಪ್ಸ್ಟಿಕ್ಕು ಮಸ್ಕರ ಏನು ಅಪ್ಲೈ ಮಾಡಿರ್ತೀನಿ ಅದೇ ಮೇನು. ಯಾಕೆ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ತೀನಿ ಅಂದರೆ ಮಸ್ಕರಾಗೋಸ್ಕರ, ಯಾಕಂದರೆ ವಾಟರ್ ಪ್ರೂಫ್ ಆಗಿರೋದ್ರಿಂದ ಈಸಿಯಾಗಿ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ನಾವೇನಾದರೂ ಆಯಿಲ್ ಯೂಸ್ ಮಾಡೇ ತೆಗಿಬೇಕು. ಸೊ ಅದಕ್ಕೆ ನಾನು ಕ್ಲೆನ್ಸಿಂಗ್ ಬಾಮ್ನ ಬಳಸ್ತೀನಿ. ಲಿಟ್ರಲಿ ಅದು ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೊಟ್ಟರೆ ಮಾತ್ರನೇ ಅದೆಲ್ಲ ನೀಟಾಗಿ ರಿಮೂವ್ ಆಗೋದು. ಇಲ್ಲಾಂದರೆ ಹಾಗೆ ಇರುತ್ತೆ, ಅಂಟ್ಕೊಂಡ್ಬಿಡುತ್ತೆ ನಿಮಗೆ ಲ್ಯಾಶಸ್ ಎಲ್ಲ ಆಯಿತಾ. ನಾವೇನು ಮಾಡ್ತೀವಿ ನೆಕ್ಸ್ಟ್ ಡೇ ಅದನ್ನು ಕೀಳಕ್ಕೆ ಅಂತ ಹೋದಾಗ ಅದು ಲ್ಯಾಶಸ್ ಸಮೇತ ಬಂದುಬಿಡುತ್ತೆ. ಇರೋದೇ ಒಂದು 4-5 ಲ್ಯಾಶಸ್ ಅದಲ್ಲೂ ಕಿತ್ತಾಕ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅದಕ್ಕೆ ನಾನು ಯಾವಾಗಲೂ ಕ್ಲೆನ್ಸಿಂಗ್ ಬಾಮ್ನ ಯೂಸ್ ಮಾಡೇ ಮಸ್ಕಾರ ಎಲ್ಲ ರಿಮೂವ್ ಮಾಡ್ಕೊಳ್ಳೋದು. ಆ್ಯಂಡ್ ವೆಟ್ ವೈಪ್ಸಲ್ಲಿ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಮಧ್ಯಾಹ್ನ ಹೋಗ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ದೆ, ಅದಕ್ಕೆ ನಂಗೆ ನೈಟ್ ನಿದ್ದೆನೇ ಬರ್ತಿರ್ಲಿಲ್ಲ. ಇನ್ನೇನು ಮಾಡೋದು ಅಂತ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಎಡಿಟ್ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2-2:30 ಆಗಿಬಿಟ್ಟಿತ್ತು. ಇವಾಗ ಜೋರಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮಪ್ಪ ಮಲ್ಕೊಂಡಿದ್ದಾರೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ಇವಾಗ ನಾನು ಒಬ್ಬಳೇ ಎತ್ತಿರೋದು. ಎಲ್ಲರೂ ಅಂದರೆ ಯಾರು, ಅದೇ ಅಕ್ಕಪಕ್ಕ ಎಲ್ಲರೂ. ಸೊ ಇವಾಗ ಸ್ಕಿನ್ ಕೇರ್ ಮಾಡಿ ಮಲ್ಕೊಳ್ತೀನಿ. ಬೆಳಿಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆಲ್ಲ ಕ್ಲೀನಿಂಗ್ ಮಾಡ್ತೀನಿ ಆಯಿತಾ. ಅದಕ್ಕೋಸ್ಕರ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಎಲ್ರಿಗೂ ಗುಡ್ ನೈಟ್. ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ.